ಎಲ್ಲರಿಗೂ ನಮಸ್ಕಾರ. ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯ ಪುಸ್ತಕ ಭಾಗ 1 2ನೇ ತರಗತಿ ಎಲ್ಲ ಪಾಠಗಳ ಅರ್ಥ ವಿವರಣೆ ಮತ್ತು ಪ್ರಶ್ನೋತ್ತರಗಳು. ಸ್ನೇಹಿತರೆ, 2ನೇ ತರಗತಿ 2ನೇ ಪದ್ಯ ಊರಿಗೊಬ್ಬ ರಾಜನಂತೆ. ಈ ಪದ್ಯವನ್ನು ಬರೆದಂತಹ ಲೇಖಕರು ಅಥವಾ ಕೃತಿಕಾರರು ಗಿರಿಬಾಲೆ. ಸೊ ಇವತ್ತು ಈ ಪದ್ಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಪಾಠ 2 ಊರಿಗೊಬ್ಬ ರಾಜನಂತೆ ಪದ್ಯ. ಈ ಪದ್ಯವನ್ನ ವಾಚನ ಮಾಡುವುದಕ್ಕಿಂತ ಮುಂಚೆ ಪಾಠ ಪೂರ್ವ ಚಟುವಟಿಕೆಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗಿರುತ್ತೆ. ಮಕ್ಕಳಿಗೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳನ್ನ ಕೇಳಿ ಅವರಿಂದ ಉತ್ತರಗಳನ್ನು ಪಡ್ಕೊಳ್ಬೇಕಾಗಿರುತ್ತೆ. ಸೊ ನಿಮ್ಮ ಊರಿನ ಹೆಸರೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಮಕ್ಕಳು ಅವರಿಗೆ ಪರಿಚಯವಿರುವ ಊರಿನ ಹೆಸರುಗಳನ್ನು ಮತ್ತೆ ಅವರು ಹುಟ್ಟಿದಂತಹ ಊರುಗಳ ಹೆಸರನ್ನ ಇಲ್ಲಿ ಹೇಳ್ತಾರೆ. ಸೊ ಹಾಗೇನೆ ಎರಡನೆಯದಾಗಿ ನೀವು ಯಾರೊಂದಿಗೆ ಆಟ ಆಡುತ್ತೀರಿ ಅಂತ ಪ್ರಶ್ನೆಯನ್ನು ಕೇಳಿದಾಗ ಸೊ ಮಕ್ಕಳು ಸಾಮಾನ್ಯವಾಗಿ ಸ್ನೇಹಿತರೊಂದಿಗೆ ಅಥವಾ ಅಕ್ಕ ತಮ್ಮ ಅಣ್ಣ ಇವರ ಜೊತೆ ಆಟ ಆಡ್ತೇವೆ ಅಂತ ಹೇಳ್ತಾರೆ. ಸೊ ಹಾಗೇನೆ ನಿಮಗೆ ಇಷ್ಟವಾದ ಆಟ ಯಾವುದು ಎಂಬ ಪ್ರಶ್ನೆನ ಕೇಳಿದಾಗ ಮಕ್ಕಳು ಅವರಿಗೆ ಇಷ್ಟವಾದಂತಹ ಆಟಗಳನ್ನು ಹೇಳ್ತಾರೆ. ಸೊ ಹಾಗೇನೆ ನೀವು ಯಾವ ಯಾವ ಆಟಗಳನ್ನು ಆಡುತ್ತೀರಿ ಅಂತ ಕೇಳಿದಾಗ ಸಾಕಷ್ಟು ಆಟಗಳು ಚಿಕ್ಕ ಮಕ್ಕಳಿಗೆ ಗೊತ್ತಿರುತ್ತೆ. ಸೊ ಆ ಮಕ್ಕಳುಗಳು ಆ ಆಟಗಳ ಹೆಸರುಗಳನ್ನೆಲ್ಲ ಹೇಳ್ತಾ ಹೋಗ್ತಾರೆ. ಇದಾದ ನಂತರ ನಾವು ಪಾಠಕ್ಕೆ ಅಥವಾ ಪದ್ಯಕ್ಕೆ ನಾವು ಹೋಗಬೇಕಾಗಿರುತ್ತೆ. ಸೊ ಇಲ್ಲಿ ಊರಿಗೊಬ್ಬ ರಾಜನಂತೆ ಪದ್ಯ, ಈ ಪದ್ಯವನ್ನ ರಾಗವಾಗಿ ನಾವು ಹೇಳಬೇಕಾಗಿರುತ್ತೆ. ಸೊ ಇಲ್ಲಿ ಒಂದಾನೊಂದು ಊರಿತ್ತಂತೆ, ಊರಿಗೊಬ್ಬ ರಾಜನಂತೆ, ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ, ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ, ಅಂಗಿಗೊಂದು ಗುಂಡಿಯಂತೆ, ಗುಂಡಿ ಕಿತ್ತು ಹೋಯಿತಂತೆ, ದರ್ಜಿಯನ್ನು ಕರೆದರಂತೆ, ದರ್ಜಿ ಬಂದು ನೋಡಿದನಂತೆ, ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದನಂತೆ, ಅಂಗಿಗಿಟ್ಟು ಹೊಲಿದನಂತೆ, ಅಂಗಿ ಸರಿಯಾಯಿತಂತೆ, ಮಂತ್ರಿ ಮಗಳ ಆಸೆಯಂತೆ ಗೊಂಬೆಗಂಗಿ ಹಾಕಿದರಂತೆ, ತುಂಬಾ ಚಂದ ಕಂಡಿತಂತೆ, ಗೊಂಬೆಯಾಟ ಆಡಿದಳಂತೆ, ಬೇರೆ ಗೊಂಬೆ ತಂದಳಂತೆ, ಎರಡಕ್ಕೂ ಮದುವೆಯಂತೆ, ಊರಿನ ರಾಜ ಬರುವನಂತೆ, ನಿಂತು ಮದುವೆ ಮಾಡುವನಂತೆ, ನಾನು ನೀನು ಹೋಗೋಣಂತೆ, ಮದುವೆ ನೋಡಿ ಬರೋಣಂತೆ. ಗಿರಿಬಾಲೆ ಈ ಪದ್ಯವನ್ನ ವಾಚನ ಮಾಡಿದ್ದಾಯಿತು. ಸೊ ನೆಕ್ಸ್ಟ್ ಇದನ್ನ ಮಕ್ಕಳಿಂದನೂ ಕೂಡ ನಾವು ಹೇಳಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿರುತ್ತೆ. ಸೊ ಹಾಗೇನೆ ಈ ಚಿತ್ರಗಳನ್ನ ಗಮನಿಸ್ಲಿಕ್ಕೂ ಕೂಡ ಮಕ್ಕಳಿಗೆ ಹೇಳಬಹುದು. ಈ ಒಂದು ಪದ್ಯವನ್ನ ವಾಚನವನ್ನ ಮಾಡಿದ್ಮೇಲೆ ಮಕ್ಕಳಿಂದ ಓದಿಸಿದ ಮೇಲೆ ನಾವು ಆ ಪದ್ಯದ ಅರ್ಥ ವಿವರಣೆಯನ್ನು ಕೂಡ ಮಕ್ಕಳಿಗೆ ನೀಡಬೇಕಾಗಿರುತ್ತೆ. ಸೊ ಈ ಒಂದು ಪದ್ಯದ ಅರ್ಥ ವಿವರಣೆಯನ್ನು ನೋಡೋದಾದ್ರೆ ಪದ್ಯದ ಸಾರಾಂಶ. ಒಂದಾನೊಂದು ಊರಿತ್ತಂತೆ. ಈ ಪದ್ಯದಲ್ಲಿ ಒಂದು ರಾಜನ ಊರಿನಲ್ಲಿದ್ದ ವಿಚಿತ್ರವಾದ ಘಟನೆಯನ್ನು ಹಾಸ್ಯಮಯವಾಗಿ ವಿವರಿಸಲಾಗಿದೆ. ಆ ಊರಿನಲ್ಲಿ ಒಬ್ಬ ರಾಜನಿದ್ದನು. ಆ ರಾಜನಿಗೆ ಒಬ್ಬ ಮಂತ್ರಿ, ಮಂತ್ರಿಗೆ ಒಬ್ಬ ಮಗಳು ಇದ್ದಳು. ಆ ಮಗಳಿಗೆ ಒಂದು ಸುಂದರವಾದ ಗೊಂಬೆ ಇತ್ತು. ಆ ಗೊಂಬೆಗೆ ಒಂದು ಅಂಗಿ ಇತ್ತು. ಆ ಅಂಗಿಗೆ ಒಂದು ಗುಂಡಿ ಇತ್ತು. ಒಂದು ದಿನ ಆ ಗುಂಡಿ ಕಿತ್ತು ಹೋಯಿತು. ಆಗ ಮಂತ್ರಿಯ ಮಗಳು ದರ್ಜಿಯನ್ನು ಕರೆಸಿದಳು. ದರ್ಜಿ ಬಂದು ನೋಡಿದಾಗ ಗುಂಡಿ ತುಂಬಾ ಹಳೆಯದಾಗಿದೆ ಎಂದು ಹೇಳಿ ಹೊಸ ಗುಂಡಿಯನ್ನು ತಂದನು. ನಂತರ ಅಂಗಿಗೆ ಹೊಸ ಗುಂಡಿಯನ್ನು ಹೊಲಿದು ಸರಿ ಮಾಡಿದನು. ಮಂತ್ರಿಯ ಮಗಳಿಗೆ ಅದು ತುಂಬಾ ಇಷ್ಟವಾಯಿತು. ಆಕೆ ಗೊಂಬೆಗೆ ಹೊಸ ಅಂಗಿಯನ್ನು ಹಾಕಿದಳು. ಗೊಂಬೆ ತುಂಬಾ ಚಂದವಾಗಿ ಕಾಣಿಸಿತು. ಅವಳು ಗೊಂಬೆಯಾಟ ಆಡಿದಳು. ನಂತರ ಮತ್ತೊಂದು ಗೊಂಬೆಯನ್ನು ತಂದು ಎರಡೂ ಗೊಂಬೆಗಳಿಗೆ ಮದುವೆ ಮಾಡುವಂತೆ ಕಲ್ಪಿಸಿದಳು. ರಾಜನು ಬಂದು ಮದುವೆ ಮಾಡಿಸುತ್ತಾನೆ ಎಂದುಕೊಂಡು ಎಲ್ಲರೂ ಮದುವೆ ನೋಡಲು ಹೋಗೋಣ ಎಂದು ಸಂತೋಷಪಟ್ಟರು. ಒಟ್ಟಿನಲ್ಲಿ ಈ ಪದ್ಯವು ಮಕ್ಕಳ ಕಲ್ಪನಾ ಲೋಕ, ಆಟದ ಆಸಕ್ತಿ ಮತ್ತು ಸರಳ ಸಂತೋಷಗಳನ್ನು ಹಾಸ್ಯಮಯವಾಗಿ ಚಿತ್ರಿಸುತ್ತದೆ. ಇದು ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂತಹ ಸಾರಾಂಶ ಆಗಿರುತ್ತೆ. ನೆಕ್ಸ್ಟ್ ನಾವು ನೋಡೋದಾದ್ರೆ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪದಗಳಿದ್ದಾವೆ. ಇವುಗಳನ್ನ
ಗಟ್ಟಿಯಾಗಿ ಓದಿಸುವಂತಹ ಒಂದು ಕೆಲಸವನ್ನು ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಹೊಂದಾನೊಂದು ಊರು, ಒಬ್ಬ ರಾಜ, ಮಂತ್ರಿ, ಮಗಳು, ಗೊಂಬೆ, ಅಂಗಿ, ಗುಂಡಿ, ಕಿತ್ತು ಹೋಗು, ದರ್ಜಿ, ಕರೆ, ನೋಡು, ಹಳೆಯದು, ತಂದೆ, ಹೊಲಿ, ಆಸೆ, ಹಾಕು, ತುಂಬ, ಚೆಂದ, ಆಟ, ಮದುವೆ, ನಿಲ್ಲು, ಹೋಗೋಣ. ಈ ಪದಗಳನ್ನು ಗಟ್ಟಿಯಾಗಿ ಮಕ್ಕಳ ಕಡೆಯಿಂದ ನಾವು ಓದಿಸ್ಬೇಕಾಗಿರುತ್ತೆ, ಸೊ ಹೇಳಿಸ್ಬೇಕಾಗಿರುತ್ತೆ. ಸೊ ಹಾಗೆಯೇ ಪದಗಳ ಅರ್ಥವನ್ನು ಕೂಡ ನಾವು ಹೇಳಿಕೊಡ್ಬೇಕಾಗಿರುತ್ತೆ, ಮತ್ತು ನಾವು ಕೂಡ ಹೇಳಬೇಕಿದೆ. ಸೊ ಇಲ್ಲಿ ರಾಜ ಅರಸ, ದರ್ಜಿ ಬಟ್ಟೆ ಹೊಲಿಯುವವ, ಚಂದ ಅಂದ ಸೊಗಸು ಚೆಲುವು, ಮಂತ್ರಿ ರಾಜನ ಸಲಹೆಗಾರ. ಸೊ ಈ ಪದಗಳ ಅರ್ಥವನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಅದಾದ ನಂತರ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕೊಟ್ಟ ಸಾಲುಗಳನ್ನು ಓದಿ ಬಿಟ್ಟ ಸ್ಥಳಕ್ಕೆ ಸರಿಯಾದ ಪದ ಬರೆಯಿರಿ ಅಂತ ಇದೆ. ಸೊ ಇಲ್ಲಿ ರಾಜಗೊಬ್ಬ ಮಂತ್ರಿಯಂತೆ, ಮಂತ್ರಿಗೊಬ್ಬ ಮಗಳಂತೆ, ಮಗಳಿಗೊಂದು ಗೊಂಬೆಯಂತೆ, ಗೊಂಬೆಗೊಂದು ಅಂಗಿಯಂತೆ, ಗುಂಡಿ ಬಲು ಹಳೆಯದಂತೆ, ಬೇರೆ ಗುಂಡಿ ತಂದನಂತೆ. ಹಾಗೇನೆ ಈ ಪದ್ಯ ಭಾಗದ ಮುಂದಿನ ಸಾಲುಗಳನ್ನ ಹೇಳಿರಿ ಅಂತ ಇದೆ. ಸೊ ಇಲ್ಲಿ ದರ್ಜಿಯನ್ನು ಕರೆದರಂತೆ, ದರ್ಜಿ ಬಂದು ನೋಡಿದನಂತೆ. ನೆಕ್ಸ್ಟ್ ಅಂಗಿಗಿಟ್ಟು ಹೊಲಿದನಂತೆ, ಅಂಗಿ ಸರಿಯಾಯಿತಂತೆ. ಹಾಗೇನೆ ನಾನು ನೀನು ಹೋಗೋಣಂತೆ, ಮದುವೆ ನೋಡಿ ಬರೋಣಂತೆ. ಸೊ ಈ ಒಂದು ಪದಗಳನ್ನ ಪದ್ಯ ಭಾಗದಲ್ಲೇ ಇರುವಂತಹ ಪದಗಳನ್ನ ಮಕ್ಕಳಿಂದ ಮುಂದಿನ ಸಾಲುಗಳನ್ನು ಹೇಳಿಸಿ ಅವರ ಒಂದು ನೋಟ್ ಬುಕ್ಕಲ್ಲೂ ಕೂಡ ಬರ್ಕೊಳ್ಳೋದಕ್ಕೆ ಹೇಳ್ಬೋದು. ಹಾಗೆಯೇ ಅಭ್ಯಾಸ ಪುಸ್ತಕದಲ್ಲೂ ಕೂಡ ನೋಟ್ ಮಾಡ್ಕೊಳ್ಳೋದಕ್ಕೆ ನಾವು ಸೂಚಿಸಬಹುದು. ಸೊ ನೆಕ್ಸ್ಟ್ ನೋಡೋದಾದ್ರೆ ಆ ಪಟ್ಟಿಯಲ್ಲಿನ ಪದಗಳಿಗೆ ಸರಿಯಾದ ಪದವನ್ನ ಆ ಪಟ್ಟಿಯಿಂದ ಆರಿಸಿ ಬರೆಯಿರಿ ಅಂತ ಇದೆ. ಸೊ ಇಲ್ಲಿ ಆ ಪಟ್ಟಿ ಮತ್ತೆ ಆ ಪಟ್ಟಿ ಸರಿಯಾದ ಪದ, ಈ ಕಾಲಂಗಳನ್ನು ನಾವು ಫಿಲ್ ಮಾಡಬೇಕಾಗಿದೆ. ಊರಿಗೊಬ್ಬ ಬರುವನಂತೆ ಇದೆ. ಸೊ ಇಲ್ಲಿ ಊರಿಗೊಬ್ಬ ರಾಜನಂತೆ ಸರಿಯಾದಂತಹ ಆಯ್ಕೆ ಆಗಿರುತ್ತೆ. ಸೊ ಹಾಗೆ ಗುಂಡಿ ಬಲು ಹಳೆಯದಂತೆ ಸರಿಯಾದ ಆಯ್ಕೆ ಆಗಿರುತ್ತೆ. ಸೊ ಮಂತ್ರಿ ಮಗಳ ಆಸೆಯಂತೆ, ಊರಿನ ರಾಜ ಬರುವನಂತೆ, ಇವುಗಳಿಗೆ ಸರಿಯಾದಂತಹ ಆಯ್ಕೆ ಆಗಿರತಕ್ಕಂತಹ ಪದಗಳಾಗಿರುತ್ತವೆ. ಸೊ ನೆಕ್ಸ್ಟ್ ಚಟುವಟಿಕೆ ನಾವು ನೋಡೋದಾದ್ರೆ ಈ ಅಕ್ಷರಗಳನ್ನ ಸರಿಯಾಗಿ ಉಚ್ಚರಿಸು ಅಂತ ಇದೆ. ಸೊ ಇಲ್ಲಿ ಹ, ಈ, ಎ, ಓ, ಔ, ಖ, ಘ, ಝ, ಛ, ಜ, ಫ, ಬ, ಲ, ಮ, ಳ, ಹ ಈ ಅಕ್ಷರಗಳನ್ನು ಸರಿಯಾದ ಕ್ರಮದಲ್ಲಿ ಉಚ್ಚಾರಣೆ ಮಾಡಲಿಕ್ಕೆ ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಈ ಪದಗಳನ್ನ ಸರಿಯಾಗಿ ಉಚ್ಚರಿಸು ಅಂತ ಇದೆ. ಸೊ ಇಲ್ಲಿ ಫಲಕ, ಭರತ, ಖಗ, ತಂದಳಂತೆ, ಘಟನೆ, ಭಾಗ್ಯ, ಅಜ್ಜ, ಹಳೆಯದಂತೆ, ಭಕ್ತ, ಶಕ್ತಿ, ಮಂತ್ರಿ, ಗೊಂಬೆಯಂತೆ ಈ ಪದಗಳನ್ನು ಮಕ್ಕಳಿಂದ ನಾವು ಹೇಳಿಸ್ಬೇಕಾಗಿರುತ್ತೆ. ನೆಕ್ಸ್ಟ್ ಈ ಒಂದು ಪಾಠವನ್ನ ಅಥವಾ ಈ ಒಂದು ಪದ್ಯವನ್ನ ಕಲಿತ ನಂತರ ಮಗು ಆ ಅಕ್ಷರಗಳನ್ನ ಸರಿಯಾಗಿ ಉಚ್ಚರಿಸುವ ಸಾಮರ್ಥ್ಯಗಳನ್ನ ಹೊಂದುತ್ತೆ. ಇಷ್ಟನ್ನ ಹೇಳ್ತಾ ಇವತ್ತಿನ ಈ ಒಂದು ಪಾಠವನ್ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದುವರೆಗೂ ಯಾರು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಲ್ಲರೂ ಕೂಡ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ನನ್ನ ಒಂದು ಈ ಪುಟಾಣಿ ಕಾರ್ಯವನ್ನ ಬೆಂಬಲಿಸಿ ಅಂತ ಹೇಳ್ತಾ ಈ ಒಂದು ಪಾಠವನ್ನು ಕಂಪ್ಲೀಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.